ಟಿ ವಿ ಜಿಯವರ ಒಂದೆರಡು ಪದ್ಯವನ್ನು ಹೇಳೋ ಮೂಲಕ ನಿಮ್ಮ ಜೊತೆ ಸಮಯವನ್ನು ಕಳಿತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳತಿರುವುದನ್ನು ಕೇಡುಗಳ ನಡುವೆ. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕದೆ ದಾರಿಯಲ್ಲೋ ಮಂಕುತಿಮ್ಮ. ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಒಂದು ಕಗ್ಗದಲ್ಲಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಏನಿದು ಹುಲ್ಲಾಗು ಬೆಟ್ಟದಡಿ ಏನಾಗೋದು ಅಂತ ನನಗೆ ಅನಿಸ್ತಾ ಇತ್ತು. ನೋಡಿ, ಬೆಟ್ಟದಲ್ಲಿ ಹುಲ್ಲು ಹುಲಸಾಗಿ ಬೆಳೀತದೆ. ಹುಲ್ಲಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ನಾವು ಇನ್ನೊಬ್ಬರಿಗೆ ಏನು ಹುಲ್ಲಿನ ಸಮಾನ ಅಂತ ಹೇಳ್ತೀವಿ. ಹುಲ್ಲಿಗಿರುವಂಥ ಗುಣ ನಮ್ಮ ಮನುಷ್ಯನಲ್ಲಿಲ್ಲ. ಹುಲ್ಲು ನಮಗೆ ಏನೆಲ್ಲ ಪಾಠವನ್ನು ಕಲಿಸುತ್ತೆ, ಒಳ್ಳೊಳ್ಳೆ ಪಾಠಗಳನ್ನು ಕಲಿಸುತ್ತೆ. ಹುಲ್ಲು ಗಾಳಿ ಬಂದಾಗ ಬಾಗ್ತದೆ ಅಂದರೆ ಮನುಷ್ಯನಿಗೆ ಬಾಗುವ ಗುಣ ಇರಬೇಕು. ಆಮೇಲೆ ಹುಲ್ಲು ಹಸಿದು ಬಂದಂಥ ಯಾವುದೇ ಜಾನುವಾರು ಇರಲಿ ಅವಾಗ ಹೊಟ್ಟೆಗೆ ಆಹಾರ ಆಗುತ್ತೆ. ಏನೆಲ್ಲ ನಾವು ಹೋಗಿ ನಿಂತರೆ ನಮ್ಮ ಕಣ್ಣನ್ನು ತಂಪು ಮಾಡುತ್ತೆ. ಇಷ್ಟೆಲ್ಲ ಗುಣ ಹುಲ್ಲಿಗಿರುತ್ತೆ. ಅದಕ್ಕೆ ಹೇಗೆ ಅದು ಹುಲ್ಲು ಹುಲಸಾಗಿ ಬೆಳೆದು ನಾಲ್ಕು ಜಾನುವಾರುಗಳಿಗೆ ಅದು ಆಹಾರ ಆಗ್ತದೆ, ಹಾಗೆ ನೀನು ಕೂಡ ಹುಲಸಾಗಿ ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೋ. ಆ ಹುಲ್ಲಾಗು ಬೆಟ್ಟದಡಿ, ಅದಕ್ಕೆ ಹೇಳಿದರು, ಆ 4 ಜನರಿಗೆ ಅನುಕೂಲ ಆಗುವ ಹಾಗೆ ನೀನು ನಿನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋ ಅಂತ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಮನೆಯೊಳಗೂ ಕೂಡ ಅನೇಕ ಜವಾಬ್ದಾರಿ ಕೆಲಸ ಇರ್ತವೆ. ನೀನು ಹೇಗಿರಬೇಕಪ್ಪ ಅಂದ್ರೆ ಮನೆಯೊಳಗೆ ಮಲ್ಲಿಗೆ ಹಾಗೆ ನಿನ್ನ ಸುಗಂಧ ದ್ರವ್ಯ ನಿನ್ನದೆಲ್ಲವನ್ನು ಬೀರ್ತಾ ಇರಬೇಕು. ನಿನ್ನ ವ್ಯಕ್ತಿತ್ವದ ಏನದಲ್ಲ ಆ ಮನೆಯೊಳಗಿನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ನೀನು ಮಲ್ಲಿಗೆ ಹಾಗೆ ನೀನು ಮನೆಯಲ್ಲಿ ನಿನ್ನ ಸಮಯವನ್ನು ಕಳಿಬೇಕು. ನೀನು ಬಂದರೆ ಮನೆಯೊಳಗೆ ಎಷ್ಟು ನೆಮ್ಮದಿ ಶಾಂತಿ ಎಲ್ಲ ಬರಬೇಕು. ಆ ರೀತಿಯಾಗಿ ನೀನು ಮನೆಗೆ ಮಲ್ಲಿಗೆ ಆಗಬೇಕು ನೀನು. ಆಮೇಲೆ ಹೇಳ್ತಾರೆ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಮನುಷ್ಯನಿಗೆ ಹೇಗೆ ಕಷ್ಟಗಳು ಬರ್ತಾವಂದರೆ, ಮಳೆ ಹೆಂಗೆ ಸುರಿತದಲ್ಲ, ರಪ್ 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 ಮಳೆ ಸುರಿತದಲ್ಲ, ಹಂಗೆ ಮನುಷ್ಯನಿಗೆ ಕಷ್ಟಗಳು ಬರ್ತವೆ. ಆವಾಗ ನಿನ್ನ ಮನಸ್ಸನ್ನು ಕಲ್ಲು ಮಾಡ್ಕೋ. ನೀನು ಯಾವುದೇ ಒಂದು ದಿಢೀರ ನಿರ್ಧಾರದಿಂದ ಆ ಉದ್ವಿಗ್ನಕ್ಕೆ ಒಳಗಾಗಿ ನೀನು ಹಾಳಾಗಲಿಕ್ಕೆ ಹೋಗಬೇಡ. ಮನಸ್ಸನ್ನು ಕಲ್ಲು ಮಾಡ್ಕೋ. ಆವಾಗ ಆ ಬಂದಂಥ ಕಷ್ಟಗಳು ಇಬ್ಬನಿ ಹಾಗೆ ಕರಗಿ ಹೋಗ್ತವೆ. ಅದಕ್ಕಾಗಿ ನೀನು ಆವಾಗ ಮನಸ್ಸನ್ನು ಕಲ್ಲು ಮಾಡ್ಕೋ ಅಂತ ಹೇಳ್ತಾರೆ. ಲಾಸ್ಟಿಗೆ ಹೇಳ್ತಾರೆ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಯಾರು ಅಶಕ್ತರು ಯಾರು ಮನೆ ಮಗ್ಗಲ್ದವ್ರು, ಯಾರು ವಯಸ್ಸಾದವರು, ಇಂಥವ್ರು ಯಾರು ಮನೆಗೆ ಬಂದರೆ ನೀನು ಅವರಿಗೆ ಸಹಾಯವನ್ನು ಮಾಡು. ನೀನೇನು ಹಣಗಿನ ಕೊಡ್ಲಿಕ್ಕೆ ಹೋಗಬೇಡ. ಒಂದು ಒಳ್ಳೆ ಮಾರ್ಗದರ್ಶನ ಮಾಡು. ಒಳ್ಳೆ ಗೈಡಾಗಿ ಅವರಿಗೆ ನೀನು ಏನಾಗಬೇಕಪ್ಪ ಅಂದರೆ ಗುರುವಿನ ಸ್ಥಾನದಲ್ಲಿ ನಿಂತು ಅವರಿಗೆ ಸಹಾಯವನ್ನು ಮಾಡುವಂಥವನಾಗು. ಲಾಸ್ಟಿಗೆ ಹೇಳ್ತಾರೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಎಲ್ಲರ ಜೊತೆ ಕಲಿತು ಬೆರೆಯುವಂಥವನು ನೀನು ಆಗಬೇಕಂತ ಹೇಳಿ ಈ ಕಗ್ಗದಲ್ಲಿ ನಮಗೆ ಅವರು ಹೇಳಿಕೊಡ್ತಾರೆ. ಇಲ್ಲಿ ಮತ್ತೆ ನಾನು ಮುಂದಿನ ಪದ್ಯದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತೇನೆ. ಜೈ ಹಿಂದ್.